ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಈ ಮೇ ಮಾಸದಲ್ಲಿ ರಾಹುಕೇತುಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ಪರಿಣಾಮಗಳನ್ನು ಅಂದರೆ ಜೀವನದಲ್ಲಿ ಅಥವಾ ಈ ಗೋಚಾರದಲ್ಲಿ ಯಾವ ರೀತಿ ಪರಿಣಾಮಗಳು ಬರುತ್ತೆ, ಯಾವ ಫಲಗಳನ್ನು ಉಂಟು ಮಾಡುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನವೂ ನಾವು ಮಿಥುನ ರಾಶಿ ಜಾತಕರಿಗೆ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಳ್ಳೋಕೆ ಮುಂಚೆ, ಈ ನವಗ್ರಹಗಳಲ್ಲಿ 7 ಗ್ರಹಗಳಾಗಿರುವಂತಹ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಈ ಗ್ರಹಗಳನ್ನು ಮೀರಿ ಈಗ ರಾಹುಕೇತುಗಳು, ಶನಿ, ಈ 7 ಗ್ರಹಗಳಲ್ಲದೆ ಒಂದು ರೀತಿ ಅಂದರೆ ರವಿನಾಧೀನದಲ್ಲಿ ರವಿಯ ಪ್ರಕಾರ ಈ ಸಂಚಾರ ಮಾಡ್ತಾ ಇರುತ್ತೆ. ಆದರೆ ರಾಹುಕೇತುಗಳು ಮುಖ್ಯವಾಗಿ ಪ್ರಾಣಶಕ್ತಿ ಕಾರಕನಾಗಿರುವಂತಹ ಸೂರ್ಯನನ್ನು, ಮನಃಶಕ್ತಿ ಕಾರಕನಾಗಿರುವಂತಹ ಚಂದ್ರನನ್ನು ಮರ್ದನೆ ಮಾಡಿರುವಂತಹ, ಮಾಯೆ ಮಾಡಿರುವಂತಹ, ನಿಸ್ತೇಜ ಮಾಡುವಂತಹ ಗ್ರಹಗಳು ರಾಹುಕೇತುಗಳಾಗಿರುತ್ತೆ. ಮುಖ್ಯವಾಗಿ ರಾಹುಕೇತುಗಳನ್ನು ನಾವು ಪಾಪಗ್ರಹಗಳು, ಸರ್ಪಗ್ರಹಗಳು ಮತ್ತು ಈ ಕರ್ಮಗ್ರಹಗಳು, ಛಾಯಾಗ್ರಹಗಳು, ಶಾಡೋ ಪ್ಲಾನೆಟ್ಸ್ ಅಂತ ಕರೀತಾ ಇರ್ತೇವೆ. ರಾಹುವ ದೃಷ್ಟಿ ಕಾರಕತ್ವ ಯಾವ ರೀತಿ ಇರುತ್ತೆ, ಅವರ ಪ್ರಭಾವ ಏನು ಅಂದರೆ ಮಾನವನ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಕಲಿಸೋದಕ್ಕೆ, ಕಷ್ಟಪಡಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ಕಾರಕರಾಗುತ್ತಾರೆ. ಉನ್ನತವಾದಂತಹ ಹುದ್ದೆಗಳನ್ನು ಪಡೆಯೋದಕ್ಕೆ, ಮುಖ್ಯವಾಗಿ ಈ ಯುದ್ಧಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಆಗುವಂತಹ ಸಂದರ್ಭಗಳಲ್ಲಿ ಪ್ರತ್ಯರ್ಥಿಗಳ ಮೇಲೆ ವ್ಯೂಹವನ್ನು ರಚಿಸುವಂತಹ ವಿಷಯಗಳಲ್ಲಿ, ಪ್ರತಿವ್ಯೂಹಗಳನ್ನು ರಚಿಸುವಂತಹ ವಿಷಯಗಳಲ್ಲಿ, ಅಧಿಕ ಮೊತ್ತದಲ್ಲಿ ಶಕ್ತಿ ಪೂಜೆಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯಬೇಕಂದ್ರೂ ಅಥವಾ ಜನಾಕರ್ಷಣೆ ಕಮ್ಮಿಯಾಗಿ ಪತನಕ್ಕೆ ಕಾರಣವಾಗಬೇಕಂದ್ರೂ ರಾಹು ಕಾರಕನಾಗಿರುತ್ತಾರೆ, ಕಾರಕತ್ವನಾಗಿರ್ತಾರೆ. ಅದೇ ರೀತಿ ಕೇತು ಬಂದರೂ ಮೋಕ್ಷಕಾರಕ ಅಂತ ಹೇಳ್ತಾರೆ. ಅಂದರೆ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳನ್ನು ಈ ಜನ್ಮದಲ್ಲಿ ಕೊಡುವಂತಹ ಕೆಲವಂತಹ ಫಲಿತಾಂಶಗಳ ಮುಖಾಂತರ ಪಾಪಗಳನ್ನು ಬಗೆಹರಿಸುವುದಕ್ಕೆ ಮತ್ತು ಭಗವಂತನ ಅನುಗ್ರಹಕ್ಕೆ, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ, ದೈವಿಕ ಚಿಂತನಕ್ಕೆ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಉನ್ನತವಾದಂತಹ ಉತ್ತಮ ಸ್ಥಿತಿಯನ್ನು, ವೇದ ಶಾಸ್ತ್ರಗಳನ್ನು ಕಲಿಯೋದಕ್ಕೆ, ಮುಖ್ಯವಾಗಿ ಕಠಿಣವಾಗಿ ಉಪವಾಸ ದೀಕ್ಷೆಗಳನ್ನು ಮಾಡೋದಕ್ಕೆ, ಈ ರೀತಿ ಅತ್ಯಂತ ಪರಿಮಾಣದಲ್ಲಿ ಪ್ರಭಾವಗಳನ್ನು ಕೊಡ್ತಾ ಇರುವಂತಹ ಈ ರಾಹುಕೇತುಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಈ ಮಿಥುನ ರಾಶಿಯವರಿಗೆ ಒಂದು 18 ತಿಂಗಳ ಕಾಲ ಯಾವ ರೀತಿ ಭಾವಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನೋಡುವಾಗ, ಮಿಥುನ ರಾಶಿಗೆ ಮೃಗಶಿರ ನಕ್ಷತ್ರದ 3, 4 ಪಾದಗಳಲ್ಲಿ ಜನಿಸಿದವರು, ಆರ್ದ್ರ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು, ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದಗಳಲ್ಲಿ ಜನಿಸಿದವರು ಈ ಮಿಥುನ ರಾಶಿಗೆ ಸೇರುತ್ತಾರೆ. ರಾಶ್ಯಾಧಿಪತಿ ಬುಧ ಆಗಿರೋದರಿಂದ ಈ ಸಂಚಾರದ ಮುಖಾಂತರ ನವಮ ಸ್ಥಾನಕ್ಕೆ, ಭಾಗ್ಯಸ್ಥಾನಕ್ಕೆ ರಾಹು ಬರ್ತಾರೆ. ತೃತೀಯ ಭಾವದಲ್ಲಿ ಕೇತು ಬಂದು ಒಂದೂವರೆ ವರ್ಷ ಅಂದರೆ ಆಲ್ಮೋಸ್ಟ್ 18 ಮಂತ್ಸ್ ಯಾವ ರೀತಿ ಭಾವಫಲಗಳನ್ನು ಕೊಡ್ತಾರೆ ಅನ್ನೋದು ನೋಡುವುದಾದರೆ, ಮೊದಲನೇದಾಗಿ ನವಮ ರಾಹು, ಭಾಗ್ಯ ರಾಹು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದೆ ಅನ್ನುವಂತಹ ಸಂದರ್ಭವನ್ನು ತಿಳ್ಕೊಳ್ಳೋಕೆ ಮುಂಚೆ, ಈ ನವಮ ಸ್ಥಾನ ಅಂದ್ರೇ ತಂದೆಗೆ ಸಂಬಂಧಪಟ್ಟಿರುವಂತಹ ಬಂಧುಗಳು, ಒಂದು ಕುಟುಂಬ, ನಮ್ಮ ಪಿತೃಗಳು ಅಂದರೆ ಪೂರ್ವಿಕರು, ಅದೃಷ್ಟವನ್ನು ತಂದುಕೊಡುವಂತಹ ಸ್ಥಾನ, ದೂರ ಪ್ರಯಾಣಗಳು ಮಾಡುವಂತಹ ಸ್ಥಾನ, ಪೂರ್ವಜನ್ಮ ಕರ್ಮ ಫಲಗಳನ್ನು ನೀಡುವಂತಹ ಸ್ಥಾನ ಮತ್ತು ಈಗಿರುವಂತಹ ಸ್ಥಿತಿಯನ್ನು ಸೂಚಿಸುವಂತಹ ಸ್ಥಾನವಾಗಿರುತ್ತೆ. ಐಶ್ವರ್ಯದ ಸ್ಥಾನವಾಗಿರುವಂತಹ ಈ ನವಮ ಸ್ಥಾನ, ಭಾಗ್ಯಸ್ಥಾನದಲ್ಲಿ ರಾಹು ಸಂಚಾರ ಶುಭವ ಅಶುಭವ ಅಂತ ಹೇಳಿದರೆ ಶುಭಾಶುಭ ಮಿಶ್ರ ಫಲಗಳನ್ನು ನೀಡ್ತಾ ಇರುತ್ತೆ ಜಾತಕರಿಗೆ. ಮುಖ್ಯವಾಗಿ ಈ ಮಿಥುನ ರಾಶಿಯವರಿಗೆ ಈ ಆರಂಭದಲ್ಲಿಯೇ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಸರು ಕೆಡಿಸೋ ರೀತಿಯಲ್ಲಿ, ಅಂದರೆ ಗೌರವದಲ್ಲೇ ಆಗಿರಲಿ ಸ್ವಲ್ಪ ಕಮ್ಮಿ ಆಗೋದು, ಸಿಗುವಂತಹ ಇವರಿಗಿರುವಂತಹ ಹೆಸರು ಪ್ರಭಾವ ಅನ್ನೋದು ಕಮ್ಮಿ ಆಗೋದು, ಕೆಲವೊಮ್ಮೆ ದೂರ ಪ್ರಯಾಣಗಳು ಮಾಡುವಂತಹ
ಅವಕಾಶಗಳು ಸಂದರ್ಭಗಳು ಬರಬಹುದು. ನಿಮ್ಮಲ್ಲಿರುವಂತಹ ಒಂದು ಗೌರವ ಆಗಿರಲಿ, ನಿಮ್ಮ ಸ್ಥಿತಿಯಾಗಿರಲಿ, ಸ್ವಲ್ಪ ಮಟ್ಟಿಗೆ ಕೆಲವೊಂದು ಕೆಟ್ಟ ಪ್ರಚಾರಗಳಾಗಿರ್ಬೋದು, ನಿಂದೆಗಳಾಗಿರ್ಬೋದು, ಅಪಪ್ರಚಾರ ಮಾಡುವುದಾಗಿರಲಿ, ಈ ರೀತಿ ವಿಷಯಗಳಿಂದ ಈ ಸಮಾಜದಲ್ಲಿ ಹೊರಗಡೆ ನಿಮ್ಮ ಹೆಸರಿಗೆ ಸ್ವಲ್ಪ ಕಳಂಕ ತರುವಂತಹ ಸಂದರ್ಭಗಳು ಬರಬಹುದು. ಮತ್ತು ಜಾತಕರಿಗೆ ಅಂದರೆ ನಿಮಗೆ, ನಿಮ್ಮ ತಂದೆಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವುದು. ಅವರೊಂದು ಹೇಳಿದರೆ ನೀವೊಂದು ಹೇಳೋದು, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇರೋದು, ವಾಗ್ವಿವಾದಗಳು ನಡೆಯೋದು, ಈ ರೀತಿ ಸಂದರ್ಭಗಳು ಉಂಟಾಗುವುದಕ್ಕೆ ಕಾರಣಕರ್ತರಾಗಿರುತ್ತೆ. ಆದ್ದರಿಂದ ಈ ಪ್ರಭಾವ ಅನ್ನೋದು ನವಮ ರಾಹು ಜಾತಕರಿಗೆ ನೀಡ್ತಾ ಇರುತ್ತೆ. ಮುಖ್ಯವಾಗಿ ಏನು ಅಂದರೆ, ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಿ ಅತ್ಯಂತ ಮುಂದೆ ಪ್ಲ್ಯಾನಿಂಗ್ ಅನ್ನೋದು ಇರಬೇಕಾಗಿರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿ ಪ್ರಯಾಣ ಮಾಡಬೇಕಾಗಿರುತ್ತೆ. ಯಾಕಂದರೆ ಕೆಲವೊಂದು ಅವಾಂತರಗಳು, ಆತಂಕಗಳು ಆಗುವುದಕ್ಕೆ ಕಾರಣವಾಗ್ತರಾಗಿರುತ್ತೆ. ಪ್ರಯಾಣ ಅಂದರೆ ಈಗ ಮದ್ಯಪಾನ ಮಾಡಿ ಸೇವನೆ ಮಾಡೋದು, ಸೀಟ್ ಬೆಲ್ಟ್ ಇಲ್ಲದೆ ಕಾರು ಚಲಾಯಿಸೋದು, ಹೆಲ್ಮೆಟ್ ಧಾರಣೆ ಮಾಡದೆ ಡ್ರೈವಿಂಗ್ ಮಾಡೋದು, ಈ ವಿಷಯಗಳಿಂದ ದೂರವಿದ್ದು ಪ್ರಯಾಣಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಪ್ರಯಾಣಗಳು ಮಾಡಬೇಕಾಗಿರುವಂತಹ ಅವಶ್ಯಕ. ನಿಮಗಂತೂ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ಜವಾಬ್ದಾರಿಗಳಿರುತ್ತೆ, ನಿಮ್ಮನ್ನೇ ನಂಬಿಕೊಂಡಿರುವಂತಹ ಒಂದು ಕುಟುಂಬ ಇರುತ್ತೆ ಅನ್ನೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇದ್ದೇನೆ. ಸ್ವಲ್ಪ ದಿನಗಳ ನಂತರ ಈ ಪರಿಸ್ಥಿತಿಗಳೆಲ್ಲ ಸ್ವಲ್ಪ ಅನುಕೂಲತೆ ಬಂದು ಈ ನವಮಗ್ರಹ ಮುಖಾಂತರ ಕೆಲವು ದಿನಗಳ ಕಾಲ ಸ್ವಲ್ಪ ತಾಳ್ಮೆ ಇರಬೇಕಾಗಿರುತ್ತೆ. ಆತುರದಲ್ಲಿ ಮಾತಾಡುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು, ವಿವಾದಗಳಾಗಿರ್ಬೋದು, ಈ ಬಗ್ಗೆ ಸ್ವಲ್ಪ ಮುಖ್ಯವಾಗಿ ತಂದೆಯ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ, ಸಹನೆಯಿಂದ ಮಾತಿನ ಬಗ್ಗೆ ಗಮನವಿಟ್ಟು ನೀವು ಮಾತಾಡಬೇಕಾಗಿರುತ್ತೆ. ಆದರೆ ಕೆಲವು ದಿನಗಳ ನಂತರ ಸ್ವಲ್ಪ ದಿನ ಕಳೀತಾ ನಿಮಗೆ ಒಳ್ಳೆಯ ಅನುಕೂಲವಾಗಿರುವಂತಹ ಒಂದು ಉತ್ತಮವಾಗಿರುವಂತಹ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗುತ್ತೆ. ನೀವು ಕೈ ಹಿಡಿಯುವಂತಹ ಮುಖ್ಯ ಪ್ರಯತ್ನಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಮತ್ತು ಆರಂಭದಲ್ಲಿ ಕಳೆದುಕೊಂಡಿರುವಂತಹ ಒಂದು ಗೌರವ ಆಗಿರ್ಬೋದು, ಹುದ್ದೆ ಆಗಿರ್ಬೋದು, ಹೆಸರು ಆಗಿರ್ಬೋದು, ಮತ್ತೆ ಪಡೆಯೋದಕ್ಕೆ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀವು ಅಂದ್ಕೊಂಡಿರುವಂತಹ ಪ್ರದೇಶಗಳಿಗೆ, ಅನುಕೂಲವಾಗಿರುವಂತಹ ಪ್ರದೇಶಗಳಿಗೆ ವರ್ಗಾವಣೆಯಾಗುವುದಕ್ಕೆ ಈ ಸಂದರ್ಭದಲ್ಲಿ ಅದ್ಭುತವಾಗಿ ನಿಮಗೆ ಯೋಗಕಾರಕರಾಗಿರ್ತಾರೆ ನವಮದಲ್ಲಿರುವಂತಹ ರಾಹು. ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳು ಒಂದು ಪರೀಕ್ಷೆಯನ್ನು, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಪರಿಸ್ಥಿತಿಗಳಿರುತ್ತೆ. ಅನಾವಶ್ಯಕವಾಗಿ ಅಧಿಕ ಜವಾಬ್ದಾರಿಗಳನ್ನು ನಿಮ್ಮಲ್ಲಿ ಹಾಕಬಹುದು, ಅಥವಾ ಈ ಮೇಲಧಿಕಾರಿಗಳಿಂದ ಕೆಲವೊಂದು ಸಮಯದಲ್ಲಿ ಕಿರುಕುಳ ಇತ್ಯಾದಿ ವಿಷಯಗಳು ನಡೀತಾ ಇರುತ್ತೆ. ಆದ್ದರಿಂದ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆ ಒಂದು ಸ್ನೇಹಪೂರ್ವಕವಾಗಿ ನಿಮ್ಮ ಸಂಬಂಧ ಬಾಂಧವ್ಯಗಳನ್ನು ಬೆಳೆಸೋದು ಹಾಗೂ ಉತ್ತಮ. ವಾಗ್ವಿವಾದಗಳಿಗೆ ದಾರಿ ಮಾಡಿಕೊಡಬೇಡಿ. ಅದರಲ್ಲಿ ನಿಮ್ಮಲ್ಲಿರುವಂತಹ ಒಂದು ಡಿಸಿಪ್ಲಿನ್ ನೇಚರ್ ಆಗಿರ್ಬೋದು, ಒಂದು ಪ್ರಾಮಾಣಿಕತೆ ಆಗಿರ್ಬೋದು, ಡೆಡಿಕೇಷನ್ ಆಗಿರ್ಬೋದು, ನೀವು ಕೊಟ್ಟಿರುವಂತಹ ವರ್ಕನ್ನು ಅದ್ಭುತವಾಗಿ ನೀವು ವಿತಿನ್ ಟೈಮ್ಲೈನ್ ಹೇಳ್ತಿರೋ ಅಂತಹ ಟೈಮ್ ಒಳಗಡೆ ಮಾಡಿಕೊಡ್ತೀರಾ. ಅದರಲ್ಲಿ ಏನೂ ತೊಂದರೆ ಇರಲ್ಲ. ನೀವು ವಿದೇಶಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾ ಅವಕಾಶಗಳನ್ನೋದು ದೊರೆಯುತ್ತೆ. ಸಾಕಷ್ಟು ವಿದ್ಯಾಲಯಗಳಲ್ಲಿ ಸೀಟು ದೊರೆಯುವುದು ಮತ್ತು ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಉತ್ತಮ ಅಂಕಗಳಿಂದ ಉತ್ತಮ ರ್ಯಾಂಕ್ಗಳನ್ನು ಪಡೆಯೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣೋದು, ಈ ರೀತಿ ಅದ್ಭುತವಾಗಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋಕ್ಕೆ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿ ನವಮ ರಾಹು ಅನುಗ್ರಹ ನೀಡ್ತಾ ಇರ್ತಾರೆ. ಈ ಭಾಗ್ಯದಲ್ಲಿರುವಂತಹ ರಾಹು ತಂದೆಯ ಸ್ಥಾನ, ತಂದೆಯ ಕಡೆಯವರ ಸ್ಥಾನ ಆಗಿರೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ನೀವು ಸ್ವಲ್ಪ ಗಮನವನ್ನು ನೀಡಬೇಕಾಗಿರುತ್ತೆ. ಅವರ ಆರೋಗ್ಯ, ಅವರು ತಗೊಳ್ತಾ ಇರುವಂತಹ ಮೆಡಿಕೇಷನ್ ಆಗಿರ್ಬೋದು, ಏನಾದರೂ ಇಂದಿನ ದಿನಗಳಿಂದ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಅದರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಮೆಡಿಕೇಷನ್ ಟ್ರೀಟ್ಮೆಂಟ್ ಅನ್ನೋದು ಕಂಟಿನ್ಯೂ ಮಾಡೋದು ಒಳ್ಳೆಯದಾಗಿರುತ್ತೆ. ಅದೇ ರೀತಿ ವಾರಸತ್ವವಾಗಿ, ಪಿತ್ರಾರ್ಜಿತವಾಗಿ ನಿಮಗೇನಾದರೂ ಆಸ್ತಿಗಳು ಬರುವಂತಹ ಸಂದರ್ಭಗಳಲ್ಲಿ ಮಧ್ಯೆಯಲ್ಲಿ ಆತಂಕಗಳು ಸೃಷ್ಟಿ ಮಾಡುವುದಕ್ಕೆ, ಮಧ್ಯದಲ್ಲಿ ಸಮಸ್ಯೆಗಳು ಸೃಷ್ಟಿ ಮಾಡುವಂತಹ ಸಂದರ್ಭಗಳು ನಡೀತಾ ಇರುತ್ತೆ. ಅದರ ಬಗ್ಗೆ ಗಮನವಿರಲಿ. ಇನ್ನು ನಿಮ್ಮ ಯೋಚನೆಗಳು ಈ ವರ್ಷ ಸ್ವಲ್ಪ ನದಿ, ಪುಷ್ಕರ ಈ ರೀತಿ ಬರ್ತಾ ಇರುತ್ತೆ. ಪವಿತ್ರ ನದಿಗಳಿಗೆ ಹೋಗಿ ಸ್ನಾನ ಮಾಡೋಣ, ಪವಿತ್ರ ತೀರ್ಥ ಕ್ಷೇತ್ರಗಳನ್ನು ದರ್ಶನ ಮಾಡೋಣ,
ದೈವಿಕ ದೇವರ ಅನುಗ್ರಹ, ದೈವಾರಾಧನೆ, ಆಧ್ಯಾತ್ಮಿಕ ಚಿಂತನೆ, ಈ ರೀತಿ ಒಳ್ಳೆಯ ವಿಷಯಗಳಿಗೋಸ್ಕರ ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಇದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾಕಂದರೆ ಕೆಲವೊಮ್ಮೆ ಭಾಗ್ಯ ರಾಹು ಆಗಿರ್ಬೋದು, ಕೇತು ಆಗಿರಬಹುದು, ನಿಮ್ಮ ಜಾತಕ ಚಕ್ರದಲ್ಲಿ ಅನುಕೂಲವಾಗಿದ್ದರೆ ಅದ್ಭುತವಾದಂತಹ ಫಲಗಳು ನೀಡ್ತಾ ಇರ್ತಾರೆ. ಅಲ್ಲ, ಪ್ರತಿಕೂಲವಾಗಿದ್ದಾರೆ, ಪ್ರತಿಕೂಲ ಸ್ಥಾನದಲ್ಲಿದ್ದಾರೆ ಅನ್ನುವಂತಹ ಸಂದರ್ಭಗಳಲ್ಲಿ ಆತಂಕಗಳನ್ನು ಮೂಡಿಸ್ತಾ ಇರ್ತಾರೆ. ಇದು ಎಲ್ಲರಿಗೂ ಆಗುತ್ತೆ ಅಂದರೆ ಇದು ಬಂದು ಗೋಚಾರ ರೀತಿಯ ಫಲಗಳು ಮಾತ್ರ ಅನ್ವಯ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡರೆ, ಜಾತಕ ಚಕ್ರವನ್ನು ಗಮನಿಸಿದರೆ ಅಲ್ಲಿ ರಾಹು ಯಾವ ಸ್ಥಾನದಲ್ಲಿ, ಯಾವ ಗ್ರಹದ ಜೊತೆ ಇದೆ, ಯಾವ ಸ್ಥಾನದಲ್ಲಿದೆ ಅನ್ನುವಂತಹ ವಿಷಯಗಳನ್ನು ಆಧರಿಸಿ ಫಲಗಳು ಅನ್ನೋದು ಅನ್ವಯವಾಗುತ್ತೆ. ಆದ್ದರಿಂದ ನಮಗೆ ಈ ರೀತಿ ಇಲ್ಲ, ನಮಗೆ ಈ ರೀತಿ ಒಳ್ಳೆಯದಾಗಲಿಲ್ಲ, ಈ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ಆದರೆ ಒಮ್ಮೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡರೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡಿಸಿ ನೀವು ನಿಮ್ಮ ಜೀವನವನ್ನು ಅದ್ಭುತ ಆನಂದವಾಗಿ ಅದನ್ನು ಬದಲಾಯಿಸಬಹುದು. ಆದ್ದರಿಂದ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಶನಿ ಅನುಕೂಲವಾಗಿದ್ದಾರಾ, ಪ್ರತಿಕೂಲವಾಗಿದ್ದಾರಾ, ಅನುಕೂಲ ಸ್ಥಾನದಲ್ಲಿದ್ದಾರಾ ಅಥವಾ ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಏನಂದರೆ ಈಗ ಅನುಕೂಲ ಸ್ಥಾನಗಳಿಲ್ಲ ಅಥವಾ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ, ಬಟ್ ಈ ರೀತಿ ಗೋಚಾರ ರೀತ್ಯ ಹೇಳ್ತಾ ಇರುವಂತಹ ಫಲಗಳು ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಜಾತಕರಿಗೆ ಕೆಲವೊಂದು ಶಾರೀರಿಕ, ಮಾನಸಿಕವಾಗಿ ಕೆಲವು ಆತಂಕಗಳು, ತೊಂದರೆಗಳು ಆಗುವಂತಹ ಸಂದರ್ಭಗಳು ಬರುತ್ತೆ. ಆದ್ದರಿಂದ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡರೆ ಖಂಡಿತ ನಿಮಗೆ ಅದ್ಭುತವಾಗಿ ಈ ಸ್ಥಾನ ಎಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡುತ್ತೆ. ಇನ್ನು ಕಂಪ್ಲೀಟಾಗಿ ನವಮ ರಾಹು, ಭಾಗ್ಯ ರಾಹು ಅನ್ನೋ ಸ್ಥಾನ ಅನ್ನೋದೇ ದೈವಿಕವಾಗಿ ಒಂದು ಶಕ್ತಿ ಕೊಡ್ತಾ ಇರುತ್ತೆ. ಆದ್ದರಿಂದ ಬಹಳಷ್ಟು ಜನ ಭಗವಂತನ ಮೇಲೆ ಭಾರ ಹಾಕಿ ತಮ್ಮ ಕಷ್ಟವನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ಅಂಥವರ ಮೇಲೆ ಭಗವಂತನ ಅನುಗ್ರಹ ಇರುತ್ತೆ. ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ, ಎಫರ್ಟ್ ಹಾಕಿ, ಡೆಡಿಕೇಷನ್ಲಿಂದ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿಯನ್ನು ಈ ನವಮಗ್ರಹ ಸ್ಥಾನದಲ್ಲಿ ಸಂಚಾರದಲ್ಲಿ ಪಡೆಯಬಹುದು. ಇನ್ನು ಈ ಭಾಗ್ಯರಾಹು ಸಮಯದಲ್ಲಿ ನೀವು ಭಗವಂತನ ಮೇಲೆ, ದೈವಾರಾಧನೆ ಮೇಲೆ ನಾನು ಮುಂಚೆ ಹೇಳ್ತೀನಿ, ಕೊನೆಯದಲ್ಲಿ ಹೇಳ್ತೀನಿ, ಆ ಪರಿಹಾರಗಳೇನಾದರೂ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದರೆ ಅದ್ಭುತವಾದಂತಹ ಪ್ರಯೋಜನಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಬಹುದು. ಇನ್ನು ತೃತೀಯ ಸ್ಥಾನದಲ್ಲಿ ಕೇತು, ಮೂರನೇ ಮನೆಯಲ್ಲಿರುವಂತಹ ಕೇತು ಯಾವ ರೀತಿ? ತೃತೀಯ ಸ್ಥಾನ ಅಂದ್ರೆ ಪರಾಕ್ರಮಕ್ಕೆ, ಧೈರ್ಯ ಸಾಹಸಗಳಿಗೆ, ಸಾಹಸದಿಂದ ತಗೊಳ್ಳುವಂತಹ ನಿರ್ಧಾರಗಳಿಗೆ, ನಿಮ್ಮ ಈ ಮಾತಿನ ವಾಗ್ಮಿಗಳಾಗುವುದಕ್ಕೆ, ವಾಕ್ಚಾತುರ್ಯಕ್ಕೆ, ಮಾತಿನಿಂದ ಮೋಡಿ ಮಾಡುವಂತಹ ವ್ಯಕ್ತಿಗಳಿಗೆ, ಈ ಅಧಿಕ ಪ್ರಯಾಣಗಳಿಲ್ಲ, ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳು, ಲಾಭ, ಕೋಪ, ತಾಪ, ಈ ರೀತಿ ವಿಷಯಗಳನ್ನು ಈ ಪರಾಕ್ರಮ ಸ್ಥಾನವನ್ನು ಈ ತೃತೀಯ ಭಾವ ಹೇಳ್ತಾ ಇರೋ ಕಾರಣದಿಂದ, ಮತ್ತು ಈ ತೃತೀಯ ಭಾವದಲ್ಲಿ ಕೇತು ಯಾವ ರೀತಿ ಭಾವಫಲಗಳನ್ನು ನೀಡ್ತಾ ಇದ್ದಾರೆ ಅಂದರೆ ತುಂಬ ಅದ್ಭುತವಾಗಿ. ತೃತೀಯ ಸ್ಥಾನ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ತುಂಬ ಸಾಕಷ್ಟು ಮಟ್ಟಿಗೆ ಉತ್ತಮವಾದಂತಹ ಫಲಗಳು ಕಳ್ತಾ ಇದೆ. ಇವರಿಗೆ ಮುಖ್ಯವಾಗಿ ಭೂಲಾಭ, ಭೂಮಿಯಿಂದ ಲಾಭ ಪಡೆಯುವುದು, ಧನಲಾಭ ಉಂಟಾಗುವುದು, ಮುಖ್ಯವಾಗಿ ಆರಂಭದಲ್ಲಿ ನಿಮ್ಮ ಸಹಚಾರಿಗಳು ಅಂದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಪೂರ್ತಿ ಸಹಕಾರಗಳು ನಿಮಗೆ ಸಿಗುತ್ತೆ. ಈ ಅಧಿಕಾರಿಗಳು ಸಹಕಾರ ಮಾಡೋದರಿಂದ ಹಂತವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಉದ್ಯೋಗ ಜೀವನದಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ಪಡೆಯಬಹುದು. ಮುಖ್ಯವಾಗಿ ನಿಮ್ಮಲ್ಲಿ ಈಗಲೇ ಬರ್ತಾ ಇರುವಂತಹ ಒಳ್ಳೆಯ ಮಾತುಗಾರರಿಂದ, ವಾಕ್ಚಾತುರ್ಯದಿಂದ ಕೆಲವರನ್ನ ಆಕರ್ಷಣೆ ಮಾಡ್ತಾರೆ. ನೀವು ಕೊಡುವಂತಹ ಪ್ರೆಸೆಂಟೇಷನ್ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಮಾಡುವಂತಹ ರೀತಿ ಆಗಿರ್ಬೋದು, ಅಥವಾ ಹೊಸ ಬಂದಿರುವಂತಹ ವ್ಯಕ್ತಿಗಳಿಗೆ ನೀವು ಬ್ರೀಫ್ ಮಾಡಿರುವಂತಹ, ಅಂದರೆ KT ಅಂತ ಹೇಳ್ತೀವಿ ಅಲ್ವಾ, ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡುವಂತಹ ವಿಷಯದಲ್ಲಾಗಿರ್ಬೋದು, ನಿಮ್ಮಲ್ಲಿರುವಂತಹ ಈ ವಿಶೇಷವಾಗಿರುವಂತಹ ವಾಕ್ಚಾತುರ್ಯ ತುಂಬ ಜನರಿಗೆ ಅದ್ಭುತವಾಗಿ ನಿಮ್ಮಲ್ಲಿರುವಂತಹ ಈ ಪ್ರತಿಭೆ ಗುರುತುವಿಕೆ ಸಿಗುತ್ತೆ. ಒಳ್ಳೆಯ ಹುದ್ದೆಗಳನ್ನು ಅಥವಾ ಇದರ ಮುಖಾಂತರ ಒಳ್ಳೆಯ ಸ್ಥಾನ, ಧನಲಾಭ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಲಾಭ ಪಡೆಯೋದಕ್ಕೆ ಈ ಪರ್ಟಿಕ್ಯುಲರ್ ಗುಣ ಅನ್ನೋದು ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇನ್ನು ಕೆಲವೊಂದು ಸಮಯ ಪ್ರಯಾಣಗಳು ಮಾಡುವಂತಹ ಸಂದರ್ಭ, ಮುಖ್ಯವಾಗಿ ನಿಮ್ಮ ಕಿರಿಯ ಸಹೋದರರು ಅಂತ ಇರ್ತಾರಲ್ಲ
ಅವ್ರ ಮುಖಾಂತರ ಯಾವುದೋ ಒಂದು ವಿಷಯಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದು. ನೀವು ಪರ್ಸ್ನಲ್ ಏನಾದರೂ ಗೋಲ್ಸ್ ರೀಚ್ ಆಗಬೇಕು, ಪರ್ಸ್ನಲ್ಲಾಗಿ ಒಂದು ಡ್ರೀಮ್ ಇಟ್ಕೊಂಡು ಅದ್ರ ಕಡೆಗೆ ಗಮನ ಕೊಡ್ತಾ ಇದ್ದರೆ ಇದ್ರ ಬಗ್ಗೆ ಅಂದರೆ ಅದ್ರ ಬಗ್ಗೆ ಪ್ರಾಕ್ಟೀಸ್ ಸಾಧನೆ ಮಾಡೋದಕ್ಕೆ ಅದ್ರ ಬಗ್ಗೆ ನೀವು ಕಷ್ಟ ಎಫರ್ಟ್ ಹಾಕೋದಕ್ಕೆ ಅದ್ಭುತವಾಗಿರುತ್ತೆ. ಇನ್ನು ನಿಮಗಂತೂ ನಿಮ್ಮ ಅಭಿವೃದ್ಧಿಯಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಹಿತಶತ್ರುಗಳಾಗಿರ್ಬೋದು ಅಥವಾ ನೇರ ಶತ್ರುಗಳಾಗಿರ್ಬೋದು, ಅಂಥವರ ಮೇಲೆ ಒಂದು ಕಮ್ಯಾಂಡನ್ನು ಸಾಧಿಸೋಕ್ಕೆ, ಅಂಥವ್ರ ಮೇಲೆ ಒಂದು ಕಂಟ್ರೋಲ್ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಇದು ಪರ್ಟಿಕ್ಯುಲರಾಗಿ ಪರ್ಫೆಕ್ಟ್ ಟೈಮ್ ಇರುತ್ತೆ. ಅವರು ಮಾಡ್ತಾ ಇರುವಂತಹ ತಂತ್ರಗಳು, ಕುತಂತ್ರಗಳು, ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಚೆಕ್ ಇಡ್ತೀವಿ ಅಂತ ಹೇಳ್ತೀರಲ್ವ, ಆ ರೀತಿ ಸ್ವಲ್ಪ ಹಿಡಿತದಲ್ಲಿ ಹಿಡಿಯೋದಕ್ಕೆ ಇದು ಅದ್ಭುತವಾದಂತಹ ಸಮಯ ಆಗಿರುತ್ತೆ. ನೀವು ಮಾತನಾಡುವಂತಹ ಒಂದು ವಿಧಾನ ಏನಿರುತ್ತೋ ಅದು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೇರವಾಗಿ ಏನು ಹೇಳ್ತೀರೋ ಆ ವಿಷಯವನ್ನು ಡೈರೆಕ್ಟ್ ಪಾಯಿಂಟಿಗೆ ಬನ್ನಿ ಅಂತ ಹೇಳ್ತಾರಲ್ವ, ಆ ರೀತಿ ವಿಷಯವನ್ನು ಸ್ಟ್ರೈಟಾಗಿ ಹೇಳಬೇಕು. ಅದು ಸುತ್ತಾಕಿ ಅಲ್ಲಿ ಹೋಗಿ ಇದು ಆಯಿತು ಆ ರೀತಿ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಕೋಪವನ್ನು ಪ್ರದರ್ಶನ ಮಾಡ್ಬೋದು. ಆದ್ದರಿಂದ ಸ್ಟ್ರೈಟಾಗಿ ಟ್ರಾನ್ಸ್ಪರೆಂಟಾಗಿ ಇರೋ ವಿಷಯನ ಇದ್ದಂಗೆ ಹೇಳಿಬಿಟ್ರೆ ಸಮಸ್ಯೆ ಮುಗಿತು. ಆ ರೀತಿ ಮಾತನಾಡುವಂತಹ ಅವಶ್ಯಕತೆ ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಗೆ, ಸಾಮರ್ಥ್ಯಕ್ಕೆ ಒಳ್ಳೆಯ ಗುರುತುವಿಕೆ ಸಿಗುತ್ತೆ. ಹುದ್ದೆಯಲ್ಲಿ ಅನೇಕ ವಿಧವಾದಂತಹ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂತಹ ಅವಕಾಶಗಳು ಬರಬಹುದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಆಧ್ಯಾತ್ಮಿಕ ವಿಷಯಗಳಲ್ಲಿ ಕೃಷಿ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ದೈವಿಕ ಧಾರ್ಮಿಕ ವಿಷಯಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಕಾಲ. ಅವರ ಮಾತಿಗೆ ಅದ್ಭುತವಾದಂತಹ ಪ್ರಶಂಸೆಗಳು ಸಿಗುವಂತಹ ಕಾಲ ಅಂತಲೇ ಹೇಳ್ಬೋದು. ಇನ್ನು ತುಂಬ ಆತ್ಮವಿಶ್ವಾಸವನ್ನು ನೀಡ್ತಾ ಇದ್ದಾರೆ ಕೇತು ಮಹಾಶಯ, ಧೈರ್ಯವನ್ನು ನೀಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಬರಲಿ ನಾನು ಇದನ್ನು ಸಾಧನೆ ಮಾಡಬಲ್ಲೆ ಅನ್ನುವಂತಹ ಒಂದು ಧೈರ್ಯದಿಂದ ನೀವು ಯಾವುದಾದ್ರೂ ಒಂದು ಸ್ಟೆಪ್ ತಗೊಳ್ಳುವಾಗ, ಒಂದು ನಿರ್ಧಾರ ತಗೊಳ್ಳುವಾಗ ತುಂಬ ಕಾನ್ಫಿಡೆಂಟಿಂದ ನೀವು ಈ ವಿಷಯಗಳನ್ನು ಅಂದರೆ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತೀರಾ. ಅದರ ಮುಖಾಂತರ ನೀವು ಯಶಸ್ಸನ್ನು ಕಾಣ್ತೀರಿ. ನನ್ನ ವಿದ್ಯಾರ್ಥಿಗಳ ವಿಷಯಕ್ಕೆ ಸಾಕಷ್ಟು ಅದ್ಭುತವಾದಂಥ ಫಲಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ, ವಿದ್ಯಾವಕಾಶಗಳಿಗೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಕಾಲ ಅಂತಲೇ ಹೇಳ್ಬೋದು. ಅವರು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನುವುದು ಖಚಿತವಾಗುತ್ತೆ. ಇನ್ನು ಪ್ರೀತಿಯಲ್ಲಿರುವಂತಹ ಪ್ರೇಮಿಗಳಿಗೆ ಇದೊಂದು ಅದೃಷ್ಟ ಕಾಲ ಅಂತಲೇ ಹೇಳ್ಬೋದು. ಸಕ್ಸಸ್ಸನ್ನು ಪಡಿಬೋದು. ಅಂದರೆ ಪ್ರೀತಿ ಅಂದರೆ ಸಾಕಷ್ಟು ಸವಾಲುಗಳು, ಸಾಕಷ್ಟು ಚಾಲೆಂಜಸ್ ಇರುತ್ತೆ, ಘರ್ಷಣೆಗಳಿರುತ್ತೆ. ಎರಡು ವಿರುದ್ಧ ವಿಭಿನ್ನವಾಗಿರುವಂತಹ ವಾತಾವರಣಗಳನ್ನು ಮೀರಿ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಬಟ್ ಈ ದಶೆ ಅನ್ನೋದು ಮುಖ್ಯವಾಗಿ ಈ ಅವಧಿ ಅನ್ನೋದು ತುಂಬ ಅದೃಷ್ಟದ ಕಾಲ. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು, ವಿವಾಹಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನುವಂತಹ ವಿಷಯಗಳಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳೆಲ್ಲವೂ ಚೆನ್ನಾಗಿರುತ್ತೆ. ಇನ್ನು ಹೊಸದಾಗಿ ಸಿಂಗಲ್ಸ್ ಆಗಿರೋರು ಏನಾದರೂ ಹೊಸ ಪರಿಚಯಗಳ ಮುಖಾಂತರ, ಸ್ನೇಹದ ಮುಖಾಂತರ ಪ್ರೀತಿ ಪ್ರೇಮ ಈ ರೀತಿ ವ್ಯವಹಾರಗಳಿಗೂ ಸ್ವಲ್ಪ ಹತ್ತಿರ ಆಗೋದಕ್ಕೂ ಇದು ಒಂದು ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಪುಣ್ಯಕ್ಷೇತ್ರ ಸಂದರ್ಶನ ಮಾಡುವುದಾಗಿರಲಿ, ತೀರ್ಥಯಾತ್ರೆಗಳಿಗೆ ಹೋಗುವುದಾಗಿರಲಿ, ಮುಖ್ಯವಾಗಿ ದೈವಾನುಗ್ರಹ ನಮ್ಮ ಮೇಲೆ ಇದೆ, ದೇವರು ನೋಡ್ತಾ ಇದ್ದಾರೆ, ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾ ಇದ್ದಾರೆ ಅನ್ನುವಂತಹ ನಿಮ್ಮ ವಿಶ್ವಾಸ ಬಲವಾಗಿ ನಿಮ್ಮನ್ನು ಬಹಳಷ್ಟು ನಿರ್ಧಾರಗಳು ತಗೊಳ್ಳೋದಕ್ಕೆ ಕಾರಣಕರ್ತರಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಈ ಪ್ರಾಮಾಣಿಕತೆ, ಧರ್ಮ ಅನ್ನೋದು ದೈವದ ಅನುಗ್ರಹದ ರೂಪದಲ್ಲಿ ನಿಮಗೆ ಶ್ರೀರಾಮ ರಕ್ಷೆಯಾಗಿ ಕಾಪಾಡ್ತಾ ಇರುತ್ತೆ. ಇನ್ನು ಈ ಭಾಗ್ಯ ತೃತೀಯ ಸ್ಥಾನಗಳು ಎಷ್ಟೇ ಒಳ್ಳೆಯ ಫಲಗಳು ಕೊಟ್ಟರೂ ಕೆಲವೊಂದು ಫಲಗಳಲ್ಲಿ ಅಂದರೆ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ವೃತ್ತಿ ಉದ್ಯೋಗಗಳು ಮಾಡುವಂತಹ ವ್ಯಕ್ತಿಗಳ ಕೆಲವೊಂದು ಫ್ರಸ್ಟ್ರೇಷನ್ ಗುರಿಯಾಗುವಂತಹ, ಒತ್ತಡಕ್ಕೆ ಗುರಿಯಾಗುವಂತಹ ಸಂದರ್ಭಗಳು ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಾನ್ಸ್ಫರ್ ಮಾಡುವುದು, ಮತ್ತು ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕ ಬದಲಾವಣೆಗಳಾಗುವುದು, ಈ ವಿಷಯಗಳೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇರ್ತೀರಾ. ಕೆಲವೊಂದು ವಿಷಯಗಳಿಗೆ ಅನಾವಶ್ಯಕವಾಗಿ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು. ಕುಟುಂಬದಲ್ಲಿ ಏನೋ ಒಂದು ಅಶಾಂತಿ ಅನ್ನೋದಿರುತ್ತೆ. ತಂದೆ ಮಗನ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಈ ರೀತಿ ಆಗ್ತಾ ಇರುತ್ತೆ. ಆದರೆ ಪ್ರೀತಿ, ವಿಶ್ವಾಸ, ಅನುಬಂಧ, ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಪ್ರತಿ ಮನೆಯಲ್ಲಿ ಇರುತ್ತೆ. ಅದನ್ನು ಕ್ಷಮಿಸೋ ಗುಣ ಮತ್ತು ಈ
ದೊಡ್ಡವರು ಅಂದಿದ್ದಾರೆ ಅನ್ನುವಂತಹ ವಿಷಯಗಳಲ್ಲಿ ಒಂದು ಕ್ಷಮಿಸೋ ಗುಣ, ಒಂದು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸ್ವಭಾವ ಇದ್ದರೆ ಎಲ್ಲ ಮನೆಯೂ ಕೂಡ ನಂದನವಾಗುತ್ತೆ, ಎಲ್ಲ ಮನೆಯಲ್ಲಿಯೂ ಕೂಡ ನಂದ ದೀಪ ಬೆಳಗುತ್ತೆ ಅಂತ ಹೇಳುತ್ತಾ, ಮುಖ್ಯವಾಗಿ ಈ ಮಿಥುನ ರಾಶಿಯವರು ಈ ಪ್ರತಿಕೂಲ ಫಲಗಳನ್ನು ನಿವಾರಣೆ ಮಾಡಬೇಕು ಅಂದರೆ ಪ್ರತಿದಿನವೂ ರಾಹು ಗಾಯತ್ರಿ ಮಂತ್ರ, ಕೇತು ಗಾಯತ್ರಿ ಮಂತ್ರ ಅಂತ ಇರುತ್ತೆ. ಆ ಮಂತ್ರವನ್ನು 108 ಬಾರಿ ಪ್ರತಿದಿನ ಮಾಡ್ತಾ ಇರಬೇಕು. ಅಥವಾ ಈ ಹತ್ತಿರದಲ್ಲಿರುವಂತಹ ಚಿಕ್ಕ ಮಕ್ಕಳಿಗೂ ಅಥವಾ ಈ ಆಶ್ರಮಗಳಲ್ಲಿರುವಂತಹ ಚಿಕ್ಕ ಮಕ್ಕಳಿಗೂ, ಸಣ್ಣ ಪುಟ್ಟ ಈ ಅನಾಥ ಆಶ್ರಮಗಳಲ್ಲಿ ಬೆಳೀತಾ ಇರುವಂತಹ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸ್ವೀಟ್ಸು ಅಥವಾ ಊಟವನ್ನು ಅರೇಂಜ್ ಮಾಡೋದರಿಂದ ಕೆಲವಷ್ಟು ಶುಭ ಫಲಗಳನ್ನು ನೀವು ಪಡೆಯಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡೋದು, ಆಲಯದ ಸಂದರ್ಶನ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.